ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇದು ಬಾಳೆಹಣ್ಣಿನ ಮುಳುಕ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಕಡೆನೂ ಮಾಡ್ತಾರೆ. ಹಾಗೆ ಹಲಸಿನ ಹಣ್ಣಿನ ಮುಳುಕನೂ ಮಾಡ್ತಾರೆ. ಎಷ್ಟು ಗೂಡಾಗಿ ಬಂದಿದೆ ನೋಡಿ. ಸೊ ಸಂಜೆ ಟೀ ಜೊತೆ ಮಳೆ ಬರ್ತಾ ಇದ್ದಾಗ, ಈಗ ಸ್ವಲ್ಪ ಜಿಟಿ ಮಳೆ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರದ್ದು ಏನಾದರೂ ಮಾಡಿಕೊಂಡು ಬಜ್ಜಿ ಬೋಂಡ ಅಥವಾ ಈ ಥರ ಬಾಳೆಹಣ್ಣಿನ ಮುಳುಕ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು. ಅಕ್ಕಿನ ನೆನೆಸಿ, ಯಾವ ಅಕ್ಕಿನೂ ಆಗುತ್ತೆ, ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡೆ 3ರಿಂದ 4. ಹಾಗೆ ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡೆ. ಅಕ್ಕಿನ ನೆನೆಸಿ ಇಡಬೇಕು ಒಂದು 3-4 ಗಂಟೆ ಹೊತ್ತು. ಹಾಗೆ ನಮಗೆ ಸ್ವೀಟಿಗೆ ಬೇಕಾದಷ್ಟು ಬೆಲ್ಲ ಹಾಕ್ಕೋಬೇಕು. ನಾನು ಬೆಲ್ಲ ಹಾಕ್ಕೊಂಡೆ, ಬೆಲ್ಲನೇ ಹಾಕ್ಕೊಳ್ಳೋದು. ಅದನ್ನು ಚೆನ್ನಾಗಿ ರುಬ್ಕೊಂಡು ಈ ಹಿಟ್ಟು ಹದಕ್ಕೆ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿನೇ ಮಾಡೋದು ಇದನ್ನು, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ನಮಗೆ ಒಂದು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಎಣ್ಣೆಗೆ ಬಿಡುವಷ್ಟು ಹದ ಇರಬೇಕು ಹಿಟ್ಟು. ಅದಾದಮೇಲೆ ಈ ಥರ ಎಣ್ಣೆಗೆ ಬಿಡಬೇಕು ಇದನ್ನು. ಇದಕ್ಕೆ ಮೇಯ್ನಾಗಿ ಬಾಳೆಹಣ್ಣು ಬೇಕು. ಬಾಳೆಹಣ್ಣಿನ ಮುಳುಕ ಅಂತ ಹೇಳ್ತಾರೆ. ಮುಳುಕ ತುಂಬ ಊರ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಇದನ್ನು. ಹಾಗೆ ಹಲಸಿನ ಹಣ್ಣಿನ ಮುಳುಕ ಮಾಡ್ತಾರೆ, ಅದು ಇನ್ನೂ ಟೇಸ್ಟ್ ಆಗಿರುತ್ತೆ. ಇವಾಗಂತೂ ಸೀಸನ್, ಖಂಡಿತ ಹಲಸಿನ ಹಣ್ಣು ಮುಳುಕನೂ ಹೀಗೆ ಮಾಡೋದು. ಅಕ್ಕಿನ ನೆನೆಸಿಟ್ಟಿದ್ದೆ ನಾನು, ಇನ್ನೊಂದು ಸತಿ ಹೇಳ್ತೀನಿ. ಅಕ್ಕಿನ ನೆನೆಸಿ ಅದಕ್ಕೆ ತೆಂಗಿನ ತುರಿ ಒಂದು ಅರ್ಧ ಕಪ್ಪು, ಹಾಗೆ 3ರಿಂದ 4 ಬಾಳೆಹಣ್ಣು, ಹಾಗೆ ಅದನ್ನು ಬೆಲ್ಲ ಹಾಕಿ ರುಬ್ಕೊಂಡು, ಬೆಲ್ಲ ನಮ್ಮ ಸಿಹಿಗೆ ತಕ್ಕಷ್ಟು ಹಾಕಿ ರುಬ್ಕೊಂಡು ತೆಗೆದು, ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕು. ಗೋಧಿ ಹಿಟ್ಟು ಹಾಕಿ ಅದನ್ನು ಒಂದು ಆ ಹಿಟ್ಟಿನ ಹದಕ್ಕೆ ತಂದು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ತೆಗೆದ್ರೆ ಟೀ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ಸ್, ಸ್ವೀಟಾಗಿ, ಒಳಗಡೆ ಅಂತೂ ಫುಲ್ಲು ಒಳ್ಳೆ ಟೆಕ್ಸ್ಚರ್ ಬಂದಿರುತ್ತೆ. ಸೊ ನೀವು ಇದನ್ನ ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಿದ್ರೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.